ಎಲ್ರಿಗೂ ನಮಸ್ಕಾರ. ನೋಡಿ, ಭಾಳಷ್ಟು ಜನ ಬ್ಯಾಂಕ್ ಸ್ಟೇಟ್ಮೆಂಟು ಹುಡುಕ್ತಿರ್ತೀರ. ಅಂದರೆ ಯಾವ ಥರ ಅಂತಂದರೆ, ಈಗ ಬ್ಯಾಂಕ್ ಮೊಬೈಲ್ ಬ್ಯಾಂಕಿಂಗ್ ಇರ್ಬೋದು, ಇಲ್ಲ ನೆಟ್ ಬ್ಯಾಂಕಿಂಗ್, ಇದರಲ್ಲಿ ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ನ ಡೌನ್ಲೋಡ್ ಮಾಡ್ತೀರಾ. ಬಟ್ ಫೋನ್ಪೇಲಿ ನೀವೇನಾದರೂ ಟ್ರಾನ್ಸಾಕ್ಷನ್ ಮಾಡ್ತಾನೆ ಇರ್ತೀರ. ಬಟ್ ಇಲ್ಲಿ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಒಂದು ಸಮ್ ಅಮೌಂಟ್ ಇಟ್ಕೊಂಡಿರ್ತೀರ, ಸುಮ್ಮನೆ ಸಿಕ್ಕಾಪಟ್ಟೆ ಮಾಡ್ತಿರ್ತೀರ ಅಂತ ಅಂದ್ಕೊಳ್ಳಿ. 1 ಮಂತ್ ಇಲ್ಲ 1 ವೀಕ್ ಅಂತ ಅಂದ್ಕೊಳ್ಳಿ. ಸ್ಯಾಲ್ರಿ ಬಂದಿರುತ್ತೆ, 1 ವೀಕ್ ಎಲ್ಲ ಎಕ್ಸ್ಪೆನ್ಸ್ ಆಗುತ್ತೆ. 1 ವೀಕ್ ಆದಮೇಲೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಒಂದಿರುತ್ತೆ, ಇಷ್ಟು ಅಮೌಂಟ್ ಇರ್ಬೋದಂತ. ಬಟ್ ನೀವೇನಾದರೂ ಅಕೌಂಟ್ ಬ್ಯಾಲೆನ್ಸ್ ಓಪನ್ ಮಾಡಿ ನೋಡಿದಾಗ ಶಾಕ್ ಆಗಿಬಿಡ್ತೀರ. ಯಾಕಂತಂದರೆ ನೀವೇನು ಎಕ್ಸ್ಪೆಕ್ಟ್ ಮಾಡಿರ್ತೀರ ಆ ಒಂದು ಅಮೌಂಟು ನಿಮ್ಮ ಅಕೌಂಟಲ್ಲಿ ಇರೋಲ್ಲ, ಕಡಿಮೆ ಇರುತ್ತೆ. ನೀವೇನು ಎಕ್ಸ್ಪೆಕ್ಟ್ ಮಾಡಿರ್ತಾರಲ್ಲ ಅದಕ್ಕಿಂತ ಕಡಿಮೆ ಇರುತ್ತೆ. ಆಮೇಲೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಏನಿದು ನಾನು ಇಷ್ಟೊಂದು ಎಕ್ಸ್ಪೆನ್ಸ್ ಮಾಡಿಲ್ಲ ಆದ್ರೂ ಯಾಕೆ ಇಷ್ಟು ಕಡಿಮೆ ಇದೆ ಅಂತ ನಿಮಗೆ ಡೌಟ್ ಬಂದಿರ್ಬೋದು. ಆಮೇಲೆ ಫೋನ್ಪೇಯಲ್ಲಿ ನೀವು ಜಸ್ಟ್ ಇಷ್ಟು ಒಳಗಡೆ ಹೋಗಿ ಸರ್ಚ್ ಮಾಡ್ತಿರ್ತೀರ. ಬಟ್ ಅಲ್ಲಿ ನಿಮಗೆ ಏನದು ಒಂದು ಪ್ರಾಪರಾಗಿ ಕರೆಕ್ಟಾಗಿ ಡಾಟಾ ಸಿಗೋಲ್ಲ. ಸೊ ಹಂಗಾಗಿನೇ ಏನು ಮಾಡ್ಬೇಕಂತಂದರೆ, ನೀವು ಈಗ ಫೋನ್ಪೇಯಲ್ಲಿ ಸ್ಟೇಟ್ಮೆಂಟ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಯಾವ ಥರ ಅಂತಂದರೆ, ನೀವು 1 ವೀಕ್ ಬೇಕಾ, 1 ವೀಕ್ದು 1 ಮಂತು, 2 ಮಂತ್ಸು, 3 ಮಂತ್ಸು, 1 ಇಯರು, ಆಮೇಲೆ ಲಾಸ್ಟ್ ಇಯರು ನೀವು ಫೋನ್ಪೇ ಯಾವಾಗ ಸ್ಟಾರ್ಟ್ ಮಾಡಿದ್ರೆ ಅವಾಗಿಂದ ಇದುವರೆಗೂ ನೀವು ಎಲ್ಲ ಸ್ಟೇಟ್ಮೆಂಟ್ನು ಡೌನ್ಲೋಡ್ ಮಾಡ್ಕೋಬೋದು. ನಿಮಗೆ ಯಾವ ಡೇಟಿಂದ ಯಾವ ಡೇಟಿಗೆ ಬೇಕು ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ನಿಮಗೆ ಸ್ಟೇಟ್ಮೆಂಟಲ್ಲಿ ಸಿಗ್ಬಿಡುತ್ತೆ. ನೀವು ಏನೇನು ಎಕ್ಸ್ಪೆನ್ಸ್ ಮಾಡಿದ್ದೀರಾ, ಎಲ್ಲೆಲ್ಲಿ QR ಕೋಡ್ ಬಳಸಿದ್ದೀರಾ, ಆಮೇಲೆ ನಿಮಗೆ ಅಮೌಂಟ್ ಏನಾದರೂ ಬಂದಿದ್ದರೆ ಆ ಥರ. ನೀವು ಇದೇ ಒಂದು ಫೋನ್ಪೇ ಯೂಸ್ ಮಾಡ್ತಿದ್ರೆ ಫೋನ್ಪೇ ಟ್ರಾನ್ಸಾಕ್ಷನಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ನೀವು ಎಲ್ಲೆಲ್ಲಿ ಎಕ್ಸ್ಪೆನ್ಸ್ ಮಾಡಿದ್ದೀರಾ ಅಂತ. ಸೊ ಅದನ್ನು ಯಾವ ಥರ ಡೌನ್ಲೋಡ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಫಸ್ಟು ನಿಮ್ಮ ಒಂದು ಫೋನ್ಪೇನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸ್ಕ್ರೀನ್ ಮೇಲೆ ಏನು ಕಾಣ್ತಿದೆಯಲ್ಲ ಇದೇ ಥರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ರೈಟ್ ಸೈಡ್ಗೆ ಹಿಸ್ಟ್ರಿ ಅಂತ ಇರುತ್ತೆ, ಓಕೆನಾ. ಹೋಮ್ ಪೇಜಲ್ಲಿ ಹಿಸ್ಟ್ರಿ ಅಂತ ಇರುತ್ತೆ. ಹಿಸ್ಟ್ರಿಯಲ್ಲಿ ಹೋಗ್ತೀರಾ ನೀವು. ಭಾಳಷ್ಟು ಜನಕ್ಕೆ ಇದು ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಈ ಒಂದು ಆಪ್ಷನ್ ಇರೋದ ಮೇಲೆ ಹಿಸ್ಟ್ರಿ ಒಳಗಡೆ ಮೇಲೆ ಜಸ್ಟ್ ನಾವು ರೀಸೆಂಟ್ ಟ್ರಾನ್ಸಾಕ್ಷನ್ ಏನಿರುತ್ತಲ್ಲ ಅದನ್ನು ನಾವು ನೋಡ್ಕೊಂಡು ಬಂದುಬಿಡ್ತೀವಿ. ಬಟ್ ಮೇಲ್ಗಡೆ ಒಂದು ಆಪ್ಷನ್ ಇದೆ ಸ್ಟೇಟ್ಮೆಂಟ್ ಅಂತ. ಆ ಒಂದು ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ನಿಮಗೆ 30 ಡೇಸ್, 90 ಡೇಸ್, ಈ ಥರ 3 ಮಂತ್ಸು, 365 ಡೇಸು, ಆಮೇಲೆ ಡೇಟ್ ರೇಂಜು, ಈ ಒಂದು ಇದನ್ನು ಕೊಟ್ಟಿದ್ದಾರೆ. ಈ 365 ಡೇಸ್ ಅಂದರೆ 1 ವರ್ಷದ್ದು ನೀವು ಸ್ಟೇಟ್ಮೆಂಟ್ನ ಡೌನ್ಲೋಡ್ ಮಾಡ್ಕೋಬೋದು ಒಂದೇ ಇದರಲ್ಲಿ, ಓಕೆನಾ. ಆ ಒಂದು ಆಪ್ಷನ್ ಇದೆ. ಅದು ಬಿಟ್ಟು ಈಗ ನೀವು ಲಾಸ್ಟ್ ಇಯರ್ ಇಲ್ಲ ಒಂದು 2 ಇಯರ್ಸ್ ಬ್ಯಾಕ್ದು ಯೋಚನೆ ಮಾಡ್ತಿದ್ರೆ ಇಲ್ಲಿ ಪಕ್ಕದಲ್ಲಿ ನೀವು ನೋಡ್ಬೋದು ಫೈನಾನ್ಷಿಯಲ್ ಇಯರ್ ಅಂತಿದೆ. ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಯಾವ ವರ್ಷದಿಂದ ನೀವು ಫೋನ್ಪೇ ಏನು ಸ್ಟಾರ್ಟ್ ಮಾಡಿರ್ತಾರಲ್ಲ ಅಲ್ಲಿಂದ ನಿಮಗೆಲ್ಲ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು ಎಲ್ಲ ಇಯರ್ ಟು ಇಯರ್ ಎಲ್ಲ ಇದೆ. ನೀವು ಯಾವ್ದು ಬೇಕಾದು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಿ, ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಒಂದು. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಡೌನ್ಲೋಡ್ ಅಂತ ಏನಿರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಮಿಡಿಯೇಟಾಗಿ ನಿಮ್ಮ ಒಂದು ಫೋನಿಗೆ ಡೌನ್ಲೋಡ್ ಆಗುತ್ತೆ. ಅಲ್ಲೇ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸುತ್ತೆ. ಇಲ್ಲಿ ವ್ಯೂ ಸ್ಟೇಟ್ಮೆಂಟ್ ಅಂತ ಏನಿದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಇಮಿಡಿಯೇಟಾಗಿ ಆ ಒಂದು PDF ಫೈಲ್ ಓಪನ್ ಆಗಿಬಿಡುತ್ತೆ. ಯಾವುದೇ ಪಾಸ್ವರ್ಡ್ ಇರಲ್ಲ, ಏನಿರಲ್ಲ. ನಿಮಗೆ ಏನಾದರೂ ಟ್ರಾನ್ಸಾಕ್ಷನಲ್ಲಿ ಏನಾದರೂ ಡೌಟ್ ಇತ್ತಂತಂದರೆ ನೀವು ಚೆಕ್ ಮಾಡ್ಕೋಬೋದು, ಓಕೆನಾ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮ್ಮ ಮುಂದೆ ಬರ್ತಾ ಇರ್ತವೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.